Hello students, today start the class, third standard class. Third standard subject general knowledge. Subject general knowledge. ಏನು ಜಿ ಕೆ ಕ್ಲಾಸ್ ಅಂತ ಕರಿತೀವಲ್ವಾ, ಅದು ಫುಲ್ ಫಾರ್ಮ್ ಏನು ಜನರಲ್ ನಾಲೆಡ್ಜ್. ನಾವು ಸ್ಟಾರ್ಟ್ ದ ಲೆಸನ್. ಲೆಸನ್ ನಂಬರ್ 4. ಯಾವುದು? ಲೆಸನ್ ನಂಬರ್ 4. ಲೆಸನ್ ನಂಬರ್ 4 ಹರ್ಬ್ಸ್, HERBS. ಹರ್ಬ್ಸ್ ಏನು? herbs, HERBS, herbs. Shrubs, 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 shrubs and trees. Let's start the class. Third standard class. Subject general knowledge. Lesson number 4. Lesson name is herbs, shrubs and trees. Herbs spelling nodi, HERBS, herbs. Shrubs, SHRUBS, shrubs and trees. What is the meaning of herbs, shrubs and trees? Herbs andre herbs dies after the flowering. ಏನು ಮಾಡ್ತವೆ herbs ಅಂದರೆ? ಅವು ಒಂದು ಸಲ ಹೂ ಬಿಟ್ಟಾದ್ಮೇಲೆ ಅವೇನಾಗುತ್ತೆ, ಒಣಗೋಗ್ತವೆ ಗಿಡಗಳು. ಆಫ್ಟರ್ ಫ್ಲವರಿಂಗ್, ಹೂ ಬಿಟ್ಟಾದ್ಮೇಲೆ ಏನು ಮಾಡುತ್ತೆ, ಒಣಗೋಗ್ತವೆ. ಇಟ್ ಈಸ್ ಅ ಸೀಸನಲ್ ಪ್ಲ್ಯಾಂಟ್ಸ್ ವಿತ್ ಎ ಸಾಫ್ಟ್ ಸ್ಟೆಮ್. ಇಟ್ ಈಸ್ ಎ ಸೀಸನಲ್ ಪ್ಲ್ಯಾಂಟ್. ಈ ಒಂದು ಕಾಲದಲ್ಲಿ ಮಾತ್ರನೇ ಈ ಗಿಡಗಳು ಬಿಡುತ್ತೆ, ಒಂದು ಋತುವಿನಲ್ಲಿ ಅಂತ ಹೇಳ್ತೀವಲ್ವಾ, ಆ ಟೈಮಲ್ಲಿ ಮಾತ್ರನೇ ಇವು ಬೆಳೆ ಬರುತ್ತೆ. ವಿತ್ ಎ ಸಾಫ್ಟ್ ಸ್ಟೆಮ್. ಸಾಫ್ಟ್ ಸ್ಟೆಮ್ ಅಂದರೆ ಏನು ಹೇಳಿದೆ ನಾನು? ಕಾಂಡ. ಸಾಫ್ಟ್, ಮೃದುವಾಗಿರುತ್ತೆ. ಸಾಫ್ಟ್ ಅಂದರೆ ಮೃದುವಾಗಿರೋದು, ಸ್ಟೆಮ್ ಅಂದರೆ ಕಾಂಡ. ಇವು ಮೃದುವಾದ ಕಾಂಡವನ್ನು ಹೊಂದಿರುತ್ತೆ. ಅಂಥ ಗಿಡಗಳು ನಾವು ಏನಂತ ಕರಿತೀವಪ್ಪ ಅಂದರೆ ಹರ್ಬ್ಸ್. ಸಣ್ಣ ಸಣ್ಣ ಗಿಡಮೂಲಿಕೆಗಳು ಅಂತ ಹೇಳ್ತೀವಿ, ಗಿಡಗಳು ಅಂತ ಹೇಳಿ ಕರಿತೀವಲ್ವ ನಾವು, ಅದಕ್ಕೆ ಹರ್ಬ್ಸ್ ಅಂತ ಕರಿತೀವಿ. ಸ್ಮಾಲ್ ಪ್ಲ್ಯಾಂಟ್ಸ್, ಚಿಕ್ಕ ಚಿಕ್ಕ ಗಿಡಗಳಿಗೆ ಹರ್ಬ್ಸ್ ಅಂತ ಕರಿತೀವಿ. ಅದೇ ರೀತಿ shrubs. A shrub is a low plant. ಲೋ ಅಂದರೆ ಚಿಕ್ಕದು, ತುಂಬ ಚಿಕ್ಕ ಗಿಡಕ್ಕೆ. ಅದೇ ಬುಷ್ ಅಂದರೆ ಪೊದೆಗಳು ಅಂತ ಹೇಳ್ತೀವಲ್ವ, ಅಲ್ಲಲ್ಲೇ ಹರಡ್ಕೊಳ್ಳುತ್ತಲ್ವ ಗಿಡಗಳು, ಅದಕ್ಕೆ ಪೊದೆಗಳು ಅಂತ ಕರಿತೀವಿ. ಇಷ್ಟು ಎತ್ತರ ಬೆಳೆಯುತ್ತೆ. ಮತ್ತು ಕುರುಚಲು ಗಿಡಗಳ ಥರ ಇರುತ್ತಲ್ವ, ಅದಕ್ಕೆ ನಾವು shrubs ಅಂತ ಕರಿತೀವಿ. ಬುಷ್ ಅಂದರೆ ಪೊದೆ. ಆ ಪೊದೆ ಥರ ಹರಡ್ಕೊಳ್ಳೋವಂಥ ಗಿಡಗಳಿಗೆ ನಾವು shrubs ಅಂತ ಕರಿತೀವಿ. ಸ್ಟೆಮ್ಸ್ ಫ್ರಮ್ ದ ರೂಟ್. ಅವು ರೂಟಿಂದ, ಬೇರುಗಳಿಂದ ಸ್ಟೆಮ್ಸು ಆಚೆ ಬಂದಿದೆ. ಸೆವೆರಲ್ ಸ್ಟೆಮ್ಸ್ ಫ್ರಮ್ ದ ರೂಟ್. ಆ ಬೇರುಗಳಿಂದ ಹಲವಾರು ಕಾಂಡಗಳು ಬರುತ್ತೆ. ಒಂದೇ ಒಂದು ಕಾಂಡ ಬರೋದಿಲ್ಲ, ಹಲವಾರು ಕಾಂಡಗಳು ಆ ಕಡೆ ಈ ಕಡೆ ಹರಡಿಕೊಳ್ಳುತ್ತೆ. ಅದಕ್ಕೆ ನಾವು shrubs ಅಂತ ಕರಿತೀವಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 6 ಅಲ್ಲಿ ಲೆಸನ್ ನಂಬರ್ 4 herbs, shrubs and trees. herbs, shrubs and trees. ಅದರಲ್ಲಿ ಫಸ್ಟು herb dies after flowering. ಅವೇನು ಮಾಡುತ್ತೆ, ಫ್ಲವರ್ ಹೂ ಬಿಟ್ಟಾದ್ಮೇಲೆ ಏನಾಗುತ್ತೆ, ಒಣಗೋಗ್ತವೆ. ಡೈಸ್ ಅಂದರೆ ನಾಶ ಹೊಂದ್ತವೆ. ಇಟ್ ಈಸ್ ಎ ಸೀಸನಲ್ ಪ್ಲ್ಯಾಂಟ್. ಇದು ಒಂದು ಸೀಸನಲ್ ಪ್ಲ್ಯಾಂಟ್, ಋತುಮಾನವಾಗಿ ಬಿಡುವಂಥ ಗಿಡ. ಒಂದು ಕಾಲಕ್ಕೆ ತಕ್ಕ ಸಮಯದಲ್ಲಿ ಬಿಡುವಂಥ ಗಿಡಗಳಿಗೆ ಸೀಸನಲ್ ಪ್ಲ್ಯಾಂಟ್ ಅಂತೀವಿ. ವಿತ್ ಎ ಸಾಫ್ಟ್ ಸ್ಟೆಮ್ ಅಂದರೆ ಇದ್ರ ಜೊತೆಗೆ ಏನಿರುತ್ತೆಪ್ಪ ಅಂದರೆ ಸಾಫ್ಟ್ ಸ್ಟೆಮ್, ಮೃದುವಾದ ಕಾಂಡವನ್ನು ಹೊಂದಿರುತ್ತೆ. ಯಾವುದು? ಹರ್ಬ್ಸ್. ಅದೇ ರೀತಿ shrubs.
ಈಸ್ ಎ ಲೋ ಪ್ಲ್ಯಾಂಟ್. ಇದೊಂದು ಚಿಕ್ಕ ಗಿಡ, ಹಾಗೆ ಬುಷ್ ಅಂತಲೂ ಕರಿಬೋದು ಅಥವಾ ಲೋ ಪ್ಲ್ಯಾಂಟ್ ಅಂತಲೂ ಕರಿಬೋದು. ವಿತ್ ಸೆವೆರಲ್ ಸ್ಟೆಮ್ಸ್. ಸೆವೆರಲ್ ಅಂದರೆ ಅನೇಕ ಕಾಂಡಗಳನ್ನ ಹೊಂದಿರುತ್ತೆ. ಫ್ರಮ್ ದ ರೂಟ್ ಅಂದರೆ ಬೇರು. ನಿಮಗೆಲ್ಲ ಪ್ಲ್ಯಾಂಟ್ಸ್ ಪಾರ್ಟ್ಸ್ಗಳು ಹೇಳ್ಬೇಕಾದ್ರೆ ಹೇಳಿದೆ ಅಲ್ಲ ನಿಮಗೆ, ರೂಟ್ಸು, ಸ್ಟೆಮ್ಸು, ಫ್ಲವರ್ಸ್, ಫ್ರೂಟ್ ಇವನ್ನೆಲ್ಲ ಹೇಳಿದೆ ಅಲ್ಲ. ಸೆವೆರಲ್ ಸ್ಟೆಮ್ಸ್. ಸೆವೆರಲ್ ಅಂದರೆ ಅನೇಕ, ಹಲವು ಕಾಂಡಗಳನ್ನ ಹೊಂದಿರುತ್ತೆ. ಬೇರೆ ಬೇರೆ ಕಾಂಡಗಳನ್ನ ಇದು ಹೊಂದಿರುತ್ತೆ. ಫ್ರಮ್ ದ ರೂಟ್ಸ್, ಬೇರುಗಳಿಂದಲೇ ಹಲವಾರು ಕೌಲು ಹೊಡೆಯುತ್ತೆ ಅಂತ ನೀವು ಕೇಳಿದ್ದೀರಲ್ವಾ, ಅದನ್ನೇ ನಾವು ಸೆವೆರಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಈ ಟ್ರೀ ಈಸ್ ಎ ಟಾಲ್ ಪ್ಲ್ಯಾಂಟ್. ತುಂಬ ಎತ್ತರವಾದ ಗಿಡಗಳಿಗೆ ನಾವು ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಟ್ ಕ್ಯಾನ್ ಲೀವ್ ಫಾರ್ ಎ ಲಾಂಗ್ ಟೈಮ್. ಇವು ವಾಸವಾಗಿರ್ತವೆ ಫಾರ್ ಎ ಲಾಂಗ್ ಟೈಮ್. ತುಂಬ ವರ್ಷಗಳವರೆಗೆ ಇವು ಜೀವಿಸಿರ್ತವೆ. ನೋಡಿದ್ದೀರಾ, ನಿಮ್ಮ ತಾತಾರು ನೆಟ್ಟಿರೋಂಥ ಮರಗಿಡಗಳನ್ನ ಈಗಲೂ ನೀವು ನೋಡ್ತಾ ಇದ್ದೀರಿ. ಎಷ್ಟು ವರ್ಷಗಳಿಂದ. ಈಗ ಅದು ಬ್ಯಾನಿಯನ್ ಟ್ರೀ ಆಗಿರ್ಬೋದು, ಟ್ಯಾಮರಿನ್ ಟ್ರೀ ಆಗಿರ್ಬೋದು, ಇವೆಲ್ಲ ಕೂಡ ತುಂಬ ವರ್ಷದೊಳಗೆ, ಕೊಕೊನೆಟ್ ಟ್ರೀ ಇವೆಲ್ಲ ತುಂಬ ವರ್ಷದವರೆಗೂ ಕೂಡ ಇರುತ್ತೆ. ಯಾವ್ಯಾವ ನಾವು ಮರಗಳು ಆಗುತ್ತೋ ಅವು ತುಂಬ ವರ್ಷದೊಳಗೆ ಕಾಲ ಜೀವಿಸ್ತಾ ಇರ್ತವೆ. ಅದೇ ರೀತಿ ನೆಕ್ಸ್ಟ್ ಏನಿದೆ, ಪಿಕ್ ಆ್ಯಂಡ್ ರೈಟ್. ಪಿಕ್ ಆ್ಯಂಡ್ ರೈಟ್. Here are the pictures of some trees. Here are the pictures of some trees, shrubs and herbs with their names. Here are some pictures. ಇಲ್ಲಿ ಕೆಲವು ಪಿಕ್ಚರ್ಸ್ಗಳು ಕೊಟ್ಟಿದ್ದಾರೆ. ಯಾವ ಪಿಕ್ಚರ್ಸ್ ಇದೆ ಅಲ್ಲಿ? ಸಮ್ ಟ್ರೀಸ್, ಕೆಲವು ಮರಗಳಿದ್ದಾವೆ. ಅದೇ ರೀತಿ ಶರ್ಬ್ಸ್ ಅಂದರೆ ಸ್ಮಾಲ್ ಪ್ಲ್ಯಾಂಟ್ಸ್ ಇದೆ. ಆ್ಯಂಡ್ ಹರ್ಬ್ಸ್, ಅದೇ ರೀತಿ ಹರ್ಬ್ಸ್ ಸಣ್ಣ ಸಣ್ಣ ಸಸ್ಯಗಳು ಕೂಡ ಇದ್ದಾವೆ. ವಿತ್ ದೇರ್ ನೇಮ್ಸ್, ಅದ ಹೆಸರುಗಳಿದೆ. ಡಿವೈಡ್ ದೇಮ್ ಆ್ಯಂಡ್ ರೈಟ್. ಡಿವೈಡ್ ದೇಮ್ ಆ್ಯಂಡ್ ರೈಟ್ ಇನ್ ದೇರ್ ರೆಸ್ಪೆಕ್ಟಿವ್ಲಿ ಬಾಕ್ಸಸ್. ಇನ್ ದೇರ್ ರೆಸ್ಪೆಕ್ಟಿವ್ ಬಾಕ್ಸಸ್. ನೋಡ್ತಾ ಇದ್ದೀರಾ? ಪಿಕ್ ಆ್ಯಂಡ್ ರೈಟ್. ಪಿಕ್ ಆ್ಯಂಡ್ ರೈಟ್. ಹಿಯರ್ ಆರ್ ದ ಪಿಕ್ಚರ್ಸ್. ಇಲ್ಲಿ ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವು ಸಮ್ ಟ್ರೀಸ್, ಮರಗಳಿದ್ದಾವೆ. ಶರ್ಬ್ಸ್, ಸಣ್ಣ ಸಣ್ಣ ಗಿಡಗಳಿದ್ದಾವೆ. ಅದೇ ರೀತಿ ಹರ್ಬ್ಸ್, ಗಿಡಮೂಲಿಕೆಗಳು ಅಂತ ಏನು ಕರಿತೀವಿ ಅವು ಕೂಡ ಇದ್ದಾವೆ. ವಿತ್ ದೇ ನೇಮ್ಸ್, ಅದ್ರ ಜೊತೆಗೆ ಅವುಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ನೇಮ್, ಡಿವೈಡ್ ದೇಮ್, ಅವುಗಳನ್ನ ಡಿವೈಡ್ ಮಾಡಬೇಕು, ವಿಂಗಡಿಸ್ಬೇಕು. ಆ್ಯಂಡ್ ರೈಟ್ ದೇ ರೆಸ್ಪೆಕ್ಟಿವ್ ಬಾಕ್ಸಸ್ ಅಂತ ಇದೆ. ಅದನ್ನ ಯಾವ್ಯಾವ ಬಾಕ್ಸಲ್ಲಿ ಬರೀಬೇಕು ಅಂತ ಹೇಳ್ಬಿಟ್ಟು ಅವು ಕೆಳಗಡೆ ಬರೀಬೇಕಾಗುತ್ತೆ. ಫಸ್ಟು ಯಾವ್ಯಾವ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡೋಣ. ಪಿಕ್ಚರ್ಸ್ ನೋಡಿ. ದಿಸ್ ಈಸ್ ಜಾಸ್ಮಿನ್. ದಿಸ್ ಈಸ್ ಜಾಸ್ಮಿನ್ ಪ್ಲ್ಯಾಂಟ್. ಜಾಸ್ಮಿನ್ನು ಇದೊಂದು ಶರ್ಬ್ಸ್ ಬರುತ್ತೆ, ಸ್ಮಾಲ್ ಪ್ಲ್ಯಾಂಟರ್ಸು ಮತ್ತು ಬುಷಸ್ ಥರ ಪೊದೆ ಟೈಪಲ್ಲಿ ಇದು ಹರಡ್ಕೊಳ್ಳುತ್ತೆ ಜಾಸ್ಮಿನ್ನು. ಹೌದಲ್ವಾ? ನೆಕ್ಸ್ಟ್ ಒನ್ನು ಜಾಸ್ಮಿನ್ ಅಂದರೆ ಮಲ್ಲಿಗೆ ಗಿಡ. ನೋಡಿದ್ದೀರಲ್ವ ನೀವು? ಏನೋ ಜಾಸ್ಮಿನ್ ಅಂದರೆ ಮಲ್ಲಿಗೆ. ನೆಕ್ಸ್ಟ್ ಒನ್ನು ಬ್ಯಾನಿಯನ್, ಆಲದ ಮರ. ಬ್ಯಾನಿಯನ್ ಟ್ರೀ, ಆಲದ ಮರ. ಇದು ಕೂಡ ತುಂಬ ವರ್ಷಗಳವರೆಗೆ ಜೀವಿಸಿರುತ್ತೆ. ಅದಕ್ಕೆ ಇದನ್ನು ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್, ದಿಸ್ ಈಸ್ ವೀಟ್. ವೀಟ್ ಅಂದರೆ ಗೋಧಿ. ಏನು ಮಾಡುತ್ತಪ್ಪ, ಇದು ಒಂದು ಬೆಳೆ ಬೆಳೆದ್ಮೇಲೆ ಮತ್ತೆ ಅದು ಒಣಗೋಗ್ಬಿಡುತ್ತೆ. ನೆಕ್ಸ್ಟು ಬೆಳೆ ಬರೋದಿಲ್ಲ. ಇದು ಕೆಲವೊಂದು ಕಾಲದಲ್ಲಿ ಮಾತ್ರನೇ ಅದು ಬೆಳೆಯನ್ನು ಬಿಡುತ್ತೆ. ಇದು ಕೂಡ ಇದನ್ನು ಹರ್ಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಹರ್ಬ್ಸಿಗೆ ಮಾಡ್ತೀವಿ ನಾವು. ನೆಕ್ಸ್ಟ್ ಒನ್ನು ನೀಮ್. ಈ ನೀಮ್ ಅಂದರೆ, ನೀವು ಬೇವಿನ ಮರ ನೋಡಿದ್ದೀರಾ? ಹಾಂ, ಇದೊಂದು ಟ್ರೀ, ಬೇವಿನ ಮರ, ನೀಮ್ ಟ್ರೀ.
ನೀಮ್ ಟ್ರೀ, ಬೇವಿನ ಮರಕ್ಕೆ ನೀಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಕೂಡ ತುಂಬ ವರ್ಷಗಳವರೆಗೆ ಜೀವಂತವಾಗಿ ಇರುತ್ತೆ. ಅಬ್ಸರ್ವ್, ದಿಸ್ ಈಸ್ ಪ್ಯಾಡಿ. ಪ್ಯಾಡಿ ಅಂದರೆ ಭತ್ತ. ನಾವೇನು ಅಕ್ಕಿ ಅಂತ ತಿಂತೀವೋ ನಾವು ಮನೇಲಿ ಅನ್ನ ಮಾಡಿಕೊಂಡು ಅದು ಬೆಳೆಯೋದು ಇದರಿಂದನೇ, ಪ್ಯಾಡಿ ಅಂತ ಕರಿತೀವಿ. ಫಸ್ಟು ಪೈರು ಬರುತ್ತೆ, ಅದರಿಂದ ತೆನೆ ಬಂದು ಅದರಿಂದ ಭತ್ತ ಬರುತ್ತೆ. ಭತ್ತದಿಂದ ನಾವು ಅಕ್ಕಿನ ತೆಗೆದುಕೊತೀವಿ. ನೆಕ್ಸ್ಟ್ ಒನ್, ದಿಸ್ ಈಸ್ ರೋಸ್. ಈ ಪ್ಯಾಡಿ ನಾವು ಹರ್ಬ್ಸ್, ಇನ್ನು ಹರ್ಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಕೂಡ ಒಂದು ಏನು ಬೆಳೆ ಬೆಳೆಯುತ್ತೋ ಆಮೇಲೆ ಅದು ಒಣಗೋಗುತ್ತೆ. ಇದು ಸೀಸನಲ್ ಪ್ಲ್ಯಾಂಟ್. ಓಕೆ, ನೆಕ್ಸ್ಟ್ ಒನ್, ದಿಸ್ ಈಸ್ ರೋಸ್. ರೋಸ್ ನೋಡಿದ್ದೀರಲ್ವಾ, ಇದೊಂದು ಸ್ಮಾಲ್ ಪ್ಲ್ಯಾಂಟು. ದಿಸ್ ಈಸ್ ಶರ್ಬ್ಸ್, ಇದು ಶರ್ಬ್ಸಿಗೆ ಬರುತ್ತೆ. ನೆಕ್ಸ್ಟು ಮ್ಯಾಂಗೋ. ಮ್ಯಾಂಗೋ ಟ್ರೀ, ಮಾವಿನ ಮರ ನೋಡಿದ್ದೀರಾ, ಕಾಣಿಸ್ತಾ ಇದೆಯಾ? ಏನು ಮ್ಯಾಂಗೋ ಅಂದರೆ ಮಾವಿನ ಮರ. ಅಬ್ಸರ್ವ್, ದಿಸ್ ಈಸ್ ಸನ್ಫ್ಲವರ್. ಸನ್ಫ್ಲವರ್, ಇದು ಕೂಡ ಹೂ ಬಿಟ್ಟ ಮೇಲೆ ಒಣಗೋಗುತ್ತೆ. ಇದು ಕೂಡ ಸೀಸನಲ್ ಪ್ಲ್ಯಾಂಟ್. ನೆಕ್ಸ್ಟ್ ಒನ್, ಟೊಮೆಟೊ. ಟೊಮೆಟೊ ನೋಡಿದ್ದೀರಲ್ವಾ, ಯಾವ ಕಲರ್ ಇರುತ್ತೆ? ರೆಡ್ ಕಲರ್ ಇರುತ್ತಲ್ವಾ. ಇದು ಕೂಡ ಶರ್ಬ್ಸ್ ಬರುತ್ತೆ, ಸ್ಮಾಲ್ ಪ್ಲ್ಯಾಂಟ್. ಓಕೆ, ನೆಕ್ಸ್ಟ್ ಒನ್, ಟ್ಯಾಮರಿಂಡ್. ಏನು ಟ್ಯಾಮರಿಂಡ್ ಅಂದರೆ, ಕಾಣಿಸ್ತಾ ಇದೆಯಾ? ಟ್ಯಾಮರಿಂಡ್ ಅಂದರೆ ಹುಣಸೆ ಮರ. ಏನು ಟ್ಯಾಮರಿಂಡ್ ಅಂದರೆ ಹುಣಸೆ ಮರ. ಹುಣಸೆಕಾಯಿ ಎಲ್ಲ ನಿಮ್ಮ ಸಾಂಬಾರಿಗೆಲ್ಲ ಬಳಸ್ತೀರಲ್ವಾ, ನೀವೆಲ್ಲ ತಿಂತೀರಲ್ಲ ಹುಣಸೆಕಾಯಿನ, ಅದಕ್ಕೆ ಟ್ಯಾಮರಿಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದೊಂದು ಟ್ರೀ. ಅದೇ ರೀತಿ ಹಿಬಿಸ್ಕಸ್ ದಾಸವಾಳ ಗಿಡ, ಇದು ಕೂಡ ಸ್ಮಾಲ್ ಪ್ಲ್ಯಾಂಟ್. ಇದು ಶರ್ಬ್ಸಿಗೆ ಬರುತ್ತೆ. ನೆಕ್ಸ್ಟ್ ಒನ್, ದಿಸ್ ಈಸ್ ಬ್ರಿನ್ಸಾಲ್. ಇದು ಕೂಡ ಒಂದು ಸ್ಮಾಲ್ ಪ್ಲ್ಯಾಂಟ್. ಇದರಲ್ಲೂ ಕೂಡ ಹಲವಾರು ಫ್ರೂಟ್ಸು, ಇದು ವೆಜಿಟೇಬಲ್ಸು ಬಿಡುತ್ತೆ. ಯಾವುದು? ಬದನೆಕಾಯಿಗೆ ನಾವು ಬ್ರಿನ್ಸಾಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನಾವೇನು ಮಾಡಬೇಕಾಗುತ್ತೆ, ಕಾಲಮ್ಸ್ ಹಾಕ್ಕೊಂಡು ಯಾವ್ಯಾವುದು ಬರುತ್ತೆ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಬೇಕಾಗುತ್ತೆ. ಇಲ್ಲಿ herbs, shrubs, trees. ಯಾವ್ಯಾವುದು ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ಇಲ್ಲಿ ಪಿಕ್ಚರ್ಸ್ ಅಬ್ಸರ್ವ್ ಮಾಡಿದ್ವಿ ಅಲ್ವಾ, ಪಿಕ್ ಆ್ಯಂಡ್ ರೈಟ್ ಅಂತ ಇದೆ ಅಲ್ವಾ, ನೋಡಿ ಬರೀಬೇಕಾಗಿದೆ. ಜಾಸ್ಮಿನು ಯಾವುದಕ್ಕೆ ಬರುತ್ತೆ? ಹರ್ಬ್ಸ್ ಬರುತ್ತಾ, ಶರ್ಬ್ಸ್ ಬರುತ್ತಾ, ಇಲ್ಲ ಟ್ರೀಸಿ ಬರುತ್ತಾ? ಜಾಸ್ಮಿನು ಸ್ಮಾಲ್ ಪ್ಲ್ಯಾಂಟು, ಅದೇನಾಗುತ್ತೆ ಬುಷಸ್ ಟೈಪಲ್ಲಿ, ಪೊದೆ ಟೈಪಲ್ಲಿ ಹರಡ್ಕೊಳ್ಳುತ್ತೆ. ಅದಕ್ಕೆ ನಾವು ಶರ್ಬ್ಸಿ ಬರ್ತೀವಿ. ಜಾಸ್ಮಿನ್, JASMINE, ಜಾಸ್ಮಿನ್. ನೋಡಿರಿ, ಮಲ್ಲಿಗೆ ಗಿಡ. ಜಾಸ್ಮಿನ್ ಅಂದ್ರೇನು? ಮಲ್ಲಿಗೆ ಗಿಡ, ಮಲ್ಲೆ ಗಿಡ ಅಂತ ಹೇಳ್ಬಿಟ್ಟು ಕರಿತೀವಲ್ವ, ಅದಕ್ಕೆ ಜಾಸ್ಮಿನ್ ಅಂತ ಕರಿತೀವಿ. ಯಾವುದು? ಶರ್ಬ್ಸ್ ಅದು. ಅದೇ ರೀತಿ ನೆಕ್ಸ್ಟು ಬ್ಯಾನಿಯನ್ ಟ್ರೀ, ಅದೊಂದು ಮರ. ಬ್ಯಾನಿಯನ್, ಆಲದ ಮರ. ಬ್ಯಾನಿಯನ್ ಅಂದರೆ ಆಲದ ಮರಕ್ಕೆ ನಾವು ಬ್ಯಾನಿಯನ್ ಅಂತ ಹೇಳ್ಬಿಟ್ಟು ಕರಿತೀವಿ. BANYN, ಬ್ಯಾನಿಯನ್. ಅದೇ ರೀತಿ ವೀಟ್ ಅಂದರೆ ಗೋಧಿ. ಅದು ಒಂದು ಸೀಸನಲ್ ಪ್ಲ್ಯಾಂಟ್. ಅದು ಯಾವಾಗಲೂ ಇರೋದಿಲ್ಲ, ಆ ಸೀಸನಲ್ಲಿ ಮಾತ್ರ ಇರುತ್ತೆ. ವೀಟ್, ಗೋಧಿ. ಇದು ಕೂಡ ಹರ್ಬ್ಸ್ ಬರುತ್ತೆ. ಅದು ವೀಟು ಹರ್ಬ್ಸ್. ನೆಕ್ಸ್ಟ್ ಒನ್ನು ನೀಮ್. ನೀಮ್ ಅಂದರೆ ಬೇವಿನ ಮರ. ನೀಮ್ ಟ್ರೀ. ನೀಮ್ ಅಂದರೆ ಬೇವಿನ ಮರಕ್ಕೆ ನೀಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಪ್ಯಾಡಿ.
ಪ್ಯಾಡಿ ಅಂದ್ರೇನು? ಭತ್ತ. ಇದು ಕೂಡ ಸೀಸನಲ್ ಪ್ಲ್ಯಾಂಟ್ ಪ್ಯಾಡಿ. ಪ್ಯಾಡಿ ಅಂದರೆ ಭತ್ತ. ಇದೊಂದು ಸೀಸನಲ್ ಪ್ಲ್ಯಾಂಟ್. ಕೆಲವು 2 ತಿಂಗಳು 3 ತಿಂಗಳು ಈ ಥರ ಇರುತ್ತೆ. ಆಮೇಲೆ ಅದೇನಾಗುತ್ತೆ, ಡೈ ಆಗುತ್ತೆ. ಫ್ಲವರ್ ಬಿಟ್ಟ ಮೇಲೆ ಡೈಸ್ ಆಗೋದು ಪ್ಲಾಂಟ್ಗಳು ನಾವು ಹರ್ಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಇಲ್ಲಿ ಬೀಟು, ಪ್ಯಾಡಿ ಇವೆಲ್ಲ ಹರ್ಬ್ಸಿಗೆ ಬರುತ್ತೆ. ನೆಕ್ಸ್ಟ್ ರೋಸ್. ರೋಸ್ ಈಸ್ ಎ ಸ್ಮಾಲ್ ಪ್ಲ್ಯಾಂಟ್. ಅದಕ್ಕೆ ಶರ್ಬ್ಸ್ ಬರಿತಾ ಇದ್ದೀವಿ. ರೋಸ್ ರೋಸ್. ನೆಕ್ಸ್ಟು ಮ್ಯಾಂಗೋ. ಮ್ಯಾಂಗೋ ಟ್ರೀ. ಟ್ರೀ, ಅದಕ್ಕೋಸ್ಕರ ನಾವು ಮ್ಯಾಂಗೋ ಟ್ರೀನ ಟ್ರೀಸ್ ಪ್ಲೇಸಲ್ಲಿ ಬರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ಸನ್ಫ್ಲವರ್. ಸನ್ಫ್ಲವರ್ ಅದು ಕೂಡ ಒಂದು ಹರ್ಬ್ಸಿಗೆ ಬರುತ್ತೆ, ಸೀಸನಲ್ ಪ್ಲ್ಯಾಂಟ್. ಸನ್ಫ್ಲವರ್ ಸೂರ್ಯಕಾಂತಿ ಗಿಡ ಅಂತ ಕೇಳಿದೆ ಅಲ್ವಾ, ಅದಕ್ಕೆ ಸನ್ಫ್ಲವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬಂದು ಟೊಮೆಟೊ. ಟೊಮೆಟೊ ಕೂಡ ಸೀಸನಲ್ ಪ್ಲ್ಯಾಂಟ್. ಟೊಮೆಟೊ ಕೂಡ ಸೀಸನಲ್ ಪ್ಲ್ಯಾಂಟ್. ಓಕೆ. ನೆಕ್ಸ್ಟ್ ಒನ್ ಟ್ಯಾಮರಿಂಡ್. ಟ್ಯಾಮರಿಂಡ್ ಅಂದ್ರೇನು? ಹುಣಸೆ ಮರ. ಟ್ಯಾಮರಿಂಡ್ TAMARIND. ಟ್ಯಾಮರಿಂಡ್ ಹುಣಸೆ ಮರಕ್ಕೆ ನಾವು ಟ್ಯಾಮರಿಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಇಬಿಸ್ಕಸ್. ಇಬಿಸ್ಕಸ್ಸು ಸ್ಮಾಲ್ ಪ್ಲ್ಯಾಂಟು. ಇಬಿಸ್ಕಸ್. ನೆಕ್ಸ್ಟ್ ಒಂದು ಬ್ರಿಂಜಾಲ್. ಬ್ರಿಂಜಾಲ್ ಕೂಡ ಸ್ಮಾಲ್ ಪ್ಲ್ಯಾಂಟ್. ನಿಮಗೆ ಯಾವ್ಯಾವ ಕೊಟ್ಟಿದ್ದಾರೆ? ಹರ್ಬ್ಸ್, ಶರ್ಬ್ಸ್, ಟ್ರೀಸ್. ಹರ್ಬ್ಸ್ ಅಂದ್ರೇನು, ಶರ್ಬ್ಸ್ ಅಂದ್ರೇನು, ಮತ್ತು ಟ್ರೀಸ್ ಅಂದ್ರೇನು ಅಂತ ಹೇಳಿ ಗೊತ್ತಾಯ್ತಲ್ವಾ? ಅದರಲ್ಲಿ ಹರ್ಬ್ಸಿಗೆ ಯಾವ್ಯಾವ ಪ್ಲ್ಯಾಂಟ್ ಬಂತು ಅಲ್ಲಿ ಕೆಲವು ಪಿಕ್ಚರ್ಸ್ ಕೊಟ್ಟಿದ್ರು. ಆ ಪಿಕ್ಚರ್ಸ್ ನೋಡಿ ಅದರ ನೇಮ್ಸ್ ಕೂಡ ಕೊಟ್ಟಿದ್ದೆ. ಅವನ್ನೇನು ಮಾಡಬೇಕು, ಡಿವೈಡ್ ಮಾಡಿ ಯಾವ್ಯಾವುದು ಹರ್ಬ್ಸು, ಶರ್ಬ್ಸು ಮತ್ತು ಟ್ರೀಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಬೇಕಾಗಿತ್ತು. ಹರ್ಬ್ಸಿಗೆ ಯಾವ್ಯಾವ ಬಂದಿದೆ? ಯಾವ್ಯಾವ್ದು ಹರ್ಬ್ಸು? ವೀಟ್, ಪ್ಯಾಡಿ, ಸನ್ಫ್ಲವರ್, ಮ್ಯಾಂಗೋ. ವೀಟ್, ಪ್ಯಾಡಿ, ಸನ್ಫ್ಲವರ್, ಟೊಮೆಟೊ. ದೀಸ್ ಆರ್ ಹರ್ಬ್ಸ್. ಹರ್ಬ್ಸ್ ಅಂದರೆ ಯಾವ್ಯಾವ ಸೀಸನಲ್ ಪ್ಲ್ಯಾಂಟ್ಸ್, ಈ ಸೀಸನಲ್ ಅಷ್ಟೇ ಅವು ಇಷ್ಟು ಕಾಲ ಅಷ್ಟೇ ಅವು ಬೆಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವನ್ನ ನಾವು ಬೆಳಿತೀವೋ ಅವನ್ನ ಸೀಸನಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹರ್ಬ್ಸ್ ಅಂತ ಹೇಳ್ತೀವಿ ಅದನ್ನು. ಯಾವ್ಯಾವುದು? ವೀಟ್ ಗೋಧಿ ಆಗಿರ್ಬೋದು, ಪ್ಯಾಡಿ ಭತ್ತ, ಸನ್ಫ್ಲವರ್ ಸೂರ್ಯಕಾಂತಿ, ಟೊಮೆಟೊ ಇವೆಲ್ಲವೂ ಕೂಡ ನಾವು ಸೀಸನಲ್ ಪ್ಲ್ಯಾಂಟ್ ಆಗಿ ಬೆಳಿತೀವಿ. ಅದಕ್ಕೋಸ್ಕರ ಎಲ್ಲ ಹರ್ಬ್ಸ್ ಆಗ್ತವೆ. ನೆಕ್ಸ್ಟ್ ಒಂದು ನೋಡಿ ಶರ್ಬ್ಸ್. ಯಾವ್ಯಾವುದು ಶರ್ಬ್ಸು? ಶರ್ಬ್ಸ್ ಅಂದರೆ ಬುಷಸ್ ಟೈಪಲ್ಲಿ ಆಗಿರ್ಬೋದು, ಸ್ಮಾಲ್ ಪ್ಲ್ಯಾಂಟ್ಸ್. ಅದಕ್ಕೆ ನಾವು ಶರ್ಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ್ಯಾವುದು ಶರ್ಬ್ಸ್ಗೆ ಯಾವ್ದು ಬರುತ್ತೆ? ಜಾಸ್ಮಿನ್, ಮಲ್ಲಿಗೆ. ಜಾಸ್ಮಿನ್ ಅಂದರೆ ಮಲ್ಲಿಗೆ. ಅದೇ ರೀತಿ ರೋಸ್ ಪ್ಲ್ಯಾಂಟ್, ಇಬಿಸ್ಕಸ್ ಪ್ಲ್ಯಾಂಟ್, ಬ್ರಿಂಜಾಲ್ ಪ್ಲ್ಯಾಂಟ್ ಇವೆಲ್ಲ ಕೂಡ ಸ್ಮಾಲ್ ಪ್ಲ್ಯಾಂಟಸ್ಸೇ. ಆದರೆ ಸ್ವಲ್ಪ ಕಾಲದವರೆಗೆ ಇವು ಕೂಡ ಬೆಳೆದಿರುತ್ತೆ. ಒಂದು 6 ಮಂತ್ ಆಗಿರ್ಬೋದು, 1 ಇಯರ್ ಆಗ್ಬೋದು, ಇಲ್ಲ 2 ಇಯರ್ಸ್ ಆಗ್ಬೋದು. ಈ ರೀತಿ ಈ ಗಿಡಗಳನ್ನ ನಾವು ಜಾಸ್ತಿ ವರ್ಷದವರೆಗೆ ಇವು ಬೆಳೆಯೋದಿಲ್ಲ, ಸ್ವಲ್ಪ ದಿನ ಇರುತ್ತೆ. ಆದರೆ ಇದಕ್ಕೆ ಹೋಲಿಸ್ಕೊಂಡ್ರೆ, ಹರ್ಬ್ಸಿಗೆ ಹೋಲಿಸ್ಕೊಂಡ್ರೆ ಶರ್ಬ್ಸು ಸ್ವಲ್ಪ ದಿನಗಳ ಕಾಲ ಅವು ಜೀವಿಸ್ತಾ ಇರ್ತವೆ. ಅದೇ ರೀತಿ ಟ್ರೀಸ್. ಯಾವ್ಯಾವ ಟ್ರೀಸ್ ಇದೆ? ಬ್ಯಾನಿಯನ್ ಟ್ರೀಸ್. ಟ್ರೀಸ್ ಅಂದರೆ ಟಾಲ್ ಪ್ಲ್ಯಾಂಟ್ಸ್ಗಳಿಗೆ ನಾವು ಏನಂತ ಕರಿತೀವಿ? ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಗಿಡಗಳು ದೊಡ್ಡದಾಗಿ ಬೆಳೆಯುತ್ತೋ ಅವಕ್ಕೆ ನಾವು ಮರಗಳು ಅಂತ ಹೇಳ್ಬಿಟ್ಟು ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ್ಯಾವುದಾಗಂದರೆ ಬ್ಯಾನಿಯನ್ ಟ್ರೀ. ಬ್ಯಾನಿಯನ್ ಅಂದರೆ ಆಲದ ಮರ. ಅದೇ ರೀತಿ ನೀಮ್. ಬೇವಿನ ಮರ. ನೀಮ್ ಟ್ರೀ ಅಂದರೆ ಬೇವಿನ ಮರ. ಮ್ಯಾಂಗೋ ಮಾವಿನ ಮರ. ಅದೇ ರೀತಿ ಟ್ಯಾಮರಿಂಡ್ ಹುಣಸೆ ಮರಕ್ಕೆ ನಾವು ಟ್ಯಾಮರಿಂಡ್ ಟ್ರೀ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಕ್ಲಾಸಲ್ಲಿ ನಾವು ಹರ್ಬ್ಸ್, ಶರ್ಬ್ಸ್ ಮತ್ತು ಟ್ರೀಸ್ ಯಾವ್ಯಾವುದು ಅಂತ ತಿಳ್ಕೊಂಡಿವಲ್ವ ಅವನ್ನೂ ಕೂಡ ಏನು ಮಾಡಿದ್ವಿ, ಡಿವೈಡ್ ಮಾಡಿ ಯಾವ್ಯಾವುದಕ್ಕೆ
ಬರುತ್ತೆ ಅಂತ ಬರೆದಿದ್ದೀವಿ. ನೀಟಾಗೆಲ್ಲ ನೀವು ಬರ್ಕೊಬೇಕಾಗುತ್ತೆ. ಬರ್ಕೊತಾ ಇದ್ದೀರಾ? ಏನು ಬೋರ್ಡ್ ಮೇಲೆ ಬರೆದಿದ್ದೀವಿ. ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಕಾಲಮ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಬರ್ಕೊಬೇಕು. ಆಮೇಲೆ ಬರ್ಕೊಂಡಾದ್ಮೇಲೆ ಏನಕ್ಕೆ ಹಾಕಬೇಕಾಗುತ್ತೆ, GK ನೋಟ್ಸ್ ಅಂತ ಇರುತ್ತಲ್ಲ ಅದಕ್ಕೆ ನೀವು ಇದನ್ನೆಲ್ಲನೂ ಕೂಡ ಬರಿಬೇಕಾಗುತ್ತೆ. ಮತ್ತು ಮೀನಿಂಗು ಸಾಫ್ಟ್ ಅಂದರೆ ಮೃದುವಾಗಿರುವಂಥದ್ದು, ಸ್ಟೆಮ್ ಅಂದರೆ ಕಾಂಡ. ಯಾವುದು ಸಾಫ್ಟ್ ಸ್ಟೆಮ್ ಹೊಂದಿರುತ್ತೋ ಅದಕ್ಕೆ ನಾವು ಹರ್ಬ್ಸ್ ಅಂತ ಕರಿತೀವಿ. ಬುಷಸ್ ಟೈಪಲ್ಲಿ ಇರೋದಕ್ಕೆ ನಾವು ಶರ್ಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೆರಬ್ ಅಂದರೆ ಅನೇಕ ಅಥವಾ ಹಲವಾರು ಸ್ಟೆಮ್ಗಳನ್ನ ಯಾವ್ಯಾವ ಹೊಂದಿರುತ್ತೋ ಅದಕ್ಕೆ ನಾವು ಶರ್ಬ್ಸ್ ಅಂತ ಕರಿತೀವಿ. ಟ್ರೀಸ್ ಅಂದರೆ ಟಾಲ್ ಪ್ಲ್ಯಾಂಟ್ಸ್ ಯಾವ್ಯಾವ ಇದೆಯೋ ಅದಕ್ಕೆ ನಾವು ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇಷ್ಟು ಅರ್ಥ ಆಗಿದೆಯಾ? ಓಕೆ, ಥ್ಯಾಂಕ್ ಯು.